ಸಹಕಾರ ಪರಿಚಯದ 2ನೇ ವಿಡಿಯೋಗೆ ನನ್ನ ಸಹಕಾರ ಮಿತ್ರರಿಗೆ ಸ್ವಾಗತಗಳು. ನೀವಿನ್ನೂ ನನ್ನ ಸಹಕಾರ ಮಾಧ್ಯಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಮಾಡಿ, ಬೆಲ್ ಬಟನನ್ನು ಒತ್ತಿ. ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಸಹಕಾರವನ್ನು ಎಲ್ಲಿಂದ ಡಿರೈವ್ ಮಾಡಲಾಗಿದೆ ಅಥವಾ ಸಹಕಾರವನ್ನು ಎಲ್ಲಿಂದ ಪಡೆಯಲಾಗಿದೆ ಅನ್ನುವ ಅಂಶವನ್ನು ನಾವು ಮೊದಲಾಗಿ ತಿಳಿಯಬೇಕಾಗ್ತದೆ. ಸಹಕಾರ ಈ ಅಂಶವು ಅಥವಾ ಈ ಒಂದು ಪದವು ಮೊಟ್ಟ ಮೊದಲಿಗೆ ಪರಿಚಯವಾದದ್ದು ಪ್ರಕೃತಿಯಿಂದಲೇ. ಹೇಗೆ? ಪ್ರಕೃತಿಯು ತನ್ನೊಳಗೆ ಸಹಕಾರವನ್ನು ಅದುಮಿಟ್ಟಿಕೊಂಡೇ ಬದುಕುತ್ತಾ ಇದೆ. ಪ್ರಕೃತಿ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ತನ್ನ ಎಲ್ಲ ಜೀವ ಸಂಕುಲಗಳನ್ನು ಸಹಕಾರದ ಒಂದು ಸಂಕೋಲೆಯಲ್ಲಿ ಬಿಗಿದಪ್ಪಿಕೊಂಡಿದೆ. ನೀವು ನೋಡುವಂತೆ ಈಗ ಇರುವೆ ಒಂದು ಎಲೆಯನ್ನು ಅಥವಾ ಒಂದು ಮರದಿಂದ ಒಂದು ಮರಕ್ಕೆ ದಾಟುವುದಕ್ಕಾಗಿ ಒಂದು ಸಹಕಾರದ ಒಂದು ಪದ್ಧತಿಯನ್ನು ಅಥವಾ ಅವಕ್ಕೆ ತಿಳಿಯದೆ ಅವು ಆ ಪದ್ಧತಿಯನ್ನು ಅನುಸರಿಸಿವೆ. ಇದು ಕೇವಲ ನಾವು ಉದಾಹರಣೆಗಾಗಿ ನೀಡ್ತಾ ಇದ್ದೇನೆ ಗೆಳೆಯರೆ. ಹೀಗೆ ನೂರಾರು ಉದಾಹರಣೆಗಳನ್ನು ನಾವು ನೀಡಬಹುದು. ಈಗ ನೋಡಿ, ಈ ಇರುವೆಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗುವ ಉದ್ದೇಶದಿಂದ ಸಹಕಾರದ ಒಂದು ನಿರ್ಣಯ, ಸಹಕಾರದ ಒಂದು ಪದ್ಧತಿಯ ಮೂಲಕ ಒಂದಕ್ಕೊಂದು ಜೊತೆಯಾಗಿ ಈ ಪದ್ಧತಿಯನ್ನು ತಮ್ಮಲ್ಲಿ ಅಳವಡಿಸಿಕೊಂಡಿವೆ. ಹೀಗಾಗಿ ಸಹಕಾರವು ಪ್ರತಿಯೊಂದು ಜೀವ ಸಂಕುಲಗಳಿಗೆ ತಾವು ಅರಿಯದೆ ಆ ಬಂಧನದೊಳಗೆ, ಸಹಕಾರದ ಬಂಧನದೊಳಗೆ ತಮ್ಮ ಜೀವ ಸಂಕುಲವನ್ನು ತೊಡಗಿಸಿಕೊಂಡಿವೆ. ಹಾಗೆಯೇ ಇನ್ನೂ ನಾವು ಸಹಕಾರಕ್ಕೆ ಸಂಬಂಧಿಸಿದಂತೆ ನೂರಾರು ವಿವರಣೆಗಳನ್ನು ಕೊಡಬಹುದು. ನೀವು ನೋಡ್ತಾ ಇದ್ದೀರಿ, ಈಸ್ಟ್ ಬ್ಯಾಕ್ಟೀರಿಯಾಗಳು, ಇವುಗಳು ಈಸ್ಟ್ ಬ್ಯಾಕ್ಟೀರಿಯಾ ಇಲ್ಲದಿದ್ದರೆ ಜೀವ ಸಂಕುಲ ಇರುವುದೇ ಕಷ್ಟ ಇದೆ ಗೆಳೆಯರೆ. ಏಕೆಂದರೆ ಒಂದು ಪ್ರಾಣಿ ಅಥವಾ ಒಂದು ಜೀವಿ ನಿಧನ ಹೊಂದಿದಾಗ ಈಸ್ಟ್ ಶಿಲೀಂಧ್ರ ಬ್ಯಾಕ್ಟೀರಿಯಾಗಳು ಇಲ್ಲದಿದ್ದರೆ ಅವು ಡಿಕಂಪೋಸಿಷನ್ನೇ ಆಗ್ತಾ ಇರಲಿಲ್ಲ. ಇಡೀ ಜೀವ ಸಂಕುಲ ಅಥವಾ ಪ್ರಪಂಚವು ಗಬ್ಬು ನಾರ್ತಾ ಇದ್ದು ಇವು ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳಿಲ್ಲದಿದ್ದೆ. ಮತ್ತು ನಮ್ಮ ಒಬ್ಬ ಜೀವಿ ಅವನು ಬದುಕಿರಲಿಕ್ಕೂ ಎಷ್ಟು ಈಸ್ಟ್ ಶಿಲೀಂಧ್ರಗಳ ಅಗತ್ಯತೆಗಳಿವೆ ಗೆಳೆಯರೆ. ಹಾಗಾಗಿ ಈಸ್ಟ್ ಶಿಲೀಂಧ್ರಗಳು ಕೂಡ ಜೀವ ಸಂಕುಲಕ್ಕೆ ಅಥವಾ ಪ್ರಕೃತಿಯಲ್ಲಿ ಇರುವುದರಿಂದ ಅವು ಒಂದು ಸಹಕಾರದ ಬಂಧನದಲ್ಲಿಯೇ ತಮ್ಮ ಜೀವನ ನಡೆಸುವುದರಿಂದ ಒಂದು ಮಾನವ ಸಂಕುಲಕ್ಕೆ ಅಥವಾ ಪ್ರಕೃತಿಗೆ ತುಂಬ ಉಪಯುಕ್ತವಾಗಿದೆ ಗೆಳೆಯರೆ. ಈಗ ನೀವು ನೋಡ್ತಾ ಇದ್ದೀರಿ, ಮೀನು, ಸಮುದ್ರದಲ್ಲಿ ದೊಡ್ಡ ಗಾತ್ರದ ಮೀನುಗಳಿರ್ತಾವಲ್ಲ ಗೆಳೆಯರೆ, ಅವುಗಳು ಸಮುದ್ರದಲ್ಲಿ ದೊಡ್ಡ ಗಾತ್ರದ ಮೀನುಗಳಿರ್ತಾವಲ್ಲ ಅವುಗಳು ತಮ್ಮೊಂದಿಗೆ ಇತರ ಚಿಕ್ಕ ಮೀನುಗಳು ಹೋಗ್ತಾ ಇರುವಾಗ ಅವು ಒಟ್ಟಿಗೆ ಈ ಚಿಕ್ಕ ಮೀನುಗಳು ಸಾಕ್ತವೆ ಗೆಳೆಯರೆ. ಕಾರಣ ಇಷ್ಟೇ, ಯಾಕೆಂದರೆ ಈ ದೊಡ್ಡ ಮೀನು ಇರುವ ಕಾರಣದಿಂದ ಈ ಚಿಕ್ಕ ಮೀನುಗಳಿಗೆ ರಕ್ಷಣೆ ದೊರೆಯುತ್ತದೆ. ಕೇವಲ ಈ ಉದ್ದೇಶದಿಂದ ಒಂದು ದೊಡ್ಡ ಮೀನಿನೊಟ್ಟಿಗೆ ಈ ಚಿಕ್ಕ ಮೀನುಗಳು ಸರಾಗವಾಗಿ ಸಾಕ್ತಾ ಇರ್ತವೆ. ಯಾವುದೇ ತೊಂದರೆಗಳು, ತಾಪತ್ರಯಗಳು ಇಲ್ಲದೆ ಈ ಚಿಕ್ಕ ಮೀನುಗಳು ಅವು ಒಟ್ಟಿಗೆ ಸಾಕ್ತಾ ಇರ್ತವೆ. ಹಾಗಾಗಿ ಭೂಸಂಕುಲ, ಆಕಾಶ, ನೀರು ಎಲ್ಲ ಕಡೆಯೂ ಕೂಡ ಸಹಕಾರದ ಒಂದು ತತ್ವ ಆರಾಮವಾಗಿ ಅಥವಾ ಯಾವುದೇ ಅಡೆತಡೆಗಳಿಲ್ಲದೆ ಹಿಂದೆ, ಇವತ್ತು, ಮುಂದೆ ಕೂಡ ನಡೆದು ಬರ್ತಾ ಇದೆ. ನೀವು ಇದು ಗಮನಿಸ್ಬೋದು. ಈ ಮೀನುಗಳು ಈಗ ನೋಡ್ತಾ ಇದ್ದರೆ, ಮೀನುಗಳು ಸಮುದ್ರದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ತಿಮಿಂಗಿಲ ತೀರಿ ಹೋದರೆ ಅದರ ಬಾಡಿ ಡಿಕಂಪೋಸ್ ಆಗಲಿಕ್ಕೆ ಎಷ್ಟೋ ಶತಮಾನಗಳು ಬೇಕಾಗುತ್ತಂತೆ ಗೆಳೆಯರೆ. ಫುಲ್ ಡಿಕಂಪೋಸ್ ಆಗೋಕ್ಕೆ ಒಂದು ತಿಮಿಂಗಿಲ ಸತ್ತು ಹೋದರೆ ಎಷ್ಟೋ ಪ್ರಾಣಿ ಸಂಕುಲ, ಸಮುದ್ರದೊಳಗೆ ಜಲಚರಗಳು ತಮಗೆ ಆಹಾರವನ್ನು ಮಾಡ್ಕೋತವೆ. ಹಾಗೆ ಅವುಗಳ ಮೂಳೆಗಳಿರ್ತಾವಲ್ಲ, ಅದು ಎಷ್ಟು ತಿಮಿಂಗಿಲದ ಮೂಳೆಗಳು ಎಷ್ಟು ದೊಡ್ಡದಿರು ಅಂತೇಳಿ ನೀವು ಆಲೋಚನೆ ಮಾಡಿ. ಅದರಲ್ಲಿ ಎಷ್ಟೋ ಈಸ್ಟ್ ಶಿಲೀಂಧ್ರಗಳು ಗೂಡು ಕಟ್ಕೊಳ್ತವೆ ಗೆಳೆಯರೆ. ಹೀಗೆ ಪ್ರತಿಯೊಂದು ಪ್ರಾಣಿ ಸಂಕುಲ ಅಥವಾ
ಪಕ್ಷಿ ಸಂಕುಲಗಳು ಸಹಕಾರ ಪದ್ಧತಿ ಮೂಲಕ ಜೀವಿಸುವುದು ನಾವು ಕಾಣಬಹುದಾಗಿದೆ. ಈಗ ನೀವು ನೋಡ್ತಾ ಇದ್ದೀರಿ, ಒಂದು ಆನೆ ಈ ಆಫ್ರಿಕಾ ಖಂಡದಲ್ಲಿ ಆನೆಗಳಿದಾವಲ್ಲ, ಎಷ್ಟೋ ದೂರದವರೆಗೆ ಬರೀ ನೀರಿಗಾಗಿ ವಲಸೆ ಹೋಗುತ್ತವೆ. ನೀವು ನೋಡ್ತಾ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ನಲ್ಲೆಲ್ಲ ನೋಡ್ಬೋದು ನೀವು. ಏನಂದರೆ ಈ ಆನೆಗಳು ನೀರಿಗಾಗಿ ಮಹಾವಲಸೆ ಅಂತ, ದ ಗ್ರೇಟ್ ಮೈಗ್ರೇಷನ್ ಅಂತ ಕೇಳ್ಬೋದು ನೀವು. ಮಹಾವಲಸೆ ಹೋಗ್ತವೆ. ಆದರೆ ನೀರಿಗಾಗಿ ಹೋಗುವ ಇವುಗೆ ದಾರಿ ತೋರಿಸುವ ಕೆಲಸವನ್ನು ಯಾವ್ದು ಮಾಡ್ತಾರೆ ಅಂದರೆ ಆನೆಗಳು ಮಾಡ್ತವೆ. ಯಾಕಂದರೆ ಆನೆಗಳಿಗೆ ನೀರಿನ ಲಕ್ಷಣ ಅಥವಾ ನೀರು ಇರುವ ಪ್ಲೇಸ್ನ ಕರೆಕ್ಟಾಗಿ ಅವುಗಳಿಗೆ ಗುರುತಿಸುವ ಒಂದು ಶಕ್ತಿ, ನೈಪುಣ್ಯತೆ ಅವಾಗಿದೆ. ಹಾಗಾಗಿ ಆನೆಗಳು ಸಾಗಿದ ದಾರಿಯಲ್ಲಿ ಇತರೆ ಪ್ರಾಣಿಗಳು ಗ್ರೇಟ್ ಮೈಗ್ರೇಷನ್ ಅಥವಾ ಮಹಾವಲಸೆ ಹೋಗುವುದನ್ನು ನೀವು ನೋಡ್ತೀವಿ. ಹಾಗೆ ಈ ಆನೆಗಳು ಕುಡಿದು ಸಾಗಿದ ನಂತರ ಇತರ ಪ್ರಾಣಿಗಳು ಆ ನೀರಿನ ಆಶ್ರಯಕ್ಕೆ ಹೋಗಿ ನೀರನ್ನು ಸ್ವೀಕರಿಸುವುದು ನಾವು ನೋಡಿರುತ್ತೇವೆ. ಇದು ಕೂಡ ಸಹಕಾರದ ಒಂದು ಪದ್ಧತಿಗೆ ಅನುಗುಣವಾಗಿದೆ. ಹಾಗೆ ನೀವು ಈಗ ನೋಡ್ತಾ ಇರ್ಬೋದು, ಒಂದು ಆನೆ ಇದೆ. ಒಂದು ಆನೆ ತನ್ನ ಜೀವಿಸುವ ಸ್ಥಳದಲ್ಲಿ ಅದು ಏನು ಮಾಡ್ತದಂದರೆ, ತನಗೆ ಆಹಾರಕ್ಕಾಗಿ ಒಂದು ದೊಡ್ಡ ಮರವನ್ನು ದೂಡ್ತದೆ ಅಂದ್ಕೊಳ್ಳಿ. ಆಹಾರಕ್ಕಾಗಿ ಒಂದು ದೊಡ್ಡ ಮರವನ್ನು ದೂಡ್ತದೆ. ಆ ದೂಡಿದಾಗ ಆ ಮರಕ್ಕೆ ಅದು ಇಡೀ ಮರದಲ್ಲಿರೋ ಎಲ್ಲ ಎಲೆಗಳನ್ನು ತಿನ್ನೋಕ್ಕಾಗತ್ತೆ? ಅದಕ್ಕೆ ಇಲ್ಲ. ಸ್ವಲ್ಪ ಆಹಾರವನ್ನು ಮಾತ್ರ ತಿನ್ನುತ್ತದು. ಮತ್ತುಳದನ್ನು ಏನು ಮಾಡುತ್ತೆ, ಅಲ್ಲೇ ಬಿಟ್ಟು ಹೋಗುತ್ತೆ. ಆ ಬಿಟ್ಟು ಹೋಗುವುದನ್ನು ಇತರೆ ಪ್ರಾಣಿಗಳು, ಜಿಂಕೆ ಅಥವಾ ಜೀಬ್ರಾ ಆಗಲಿ ಅಥವಾ ಕಾಡೆಮ್ಮೆ ಮುಂತಾದವುಗಳು ಸೇವಿಸುತ್ತವೆ. ಇದು ಸಹಕಾರ ತತ್ವ. ಅಂದರೆ ಆನೆ ಒಂದು ಬಲಿಷ್ಠ ಪ್ರಾಣಿ, ಅದು ಸಹಕಾರ ತತ್ವದನ್ನು ಅನುಸರಿಸಬಹುದು ಅಥವಾ ಅನುಸರಿಸದೇ ಇರಬಹುದು, ಅಥವಾ ಇಂಡೈರೆಕ್ಟ್ ಆಗಿ ಸಹಕಾರ ತತ್ವವನ್ನೇ ಪ್ರಾಣಿ ಸಂಕುಲವು ಕೂಡ ಅನುಭವಿಸಿರುತ್ತವೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಆನೆ ಏನಾಗುತ್ತಂದರೆ, ತಾನು ಇರುವ ಸ್ಥಳದಲ್ಲಿಯೇ ಅದ್ರ ಮೈ ಮೇಲೆ ಕ್ರಿಮಿಕೀಟಗಳು, ಎಷ್ಟೋ ಪಕ್ಷಿಗಳು ಆನೆಗಳ ಮೈ ಮೇಲಿರುವ ಕ್ರಿಮಿಕೀಟಗಳಿಂದಲೇ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಎಷ್ಟೋ ಪ್ರಾಣಿ ಪಕ್ಷಿಗಳು ಈಗಿನ ಕಾಲದಲ್ಲೂ ಇವೆ. ಕಾಡಿನಂಚಿನಲ್ಲಿ ಇರುತ್ತೆ. ನೀವು ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಒಂದು ಫಾರ್ ಎಕ್ಸಾಂಪಲ್, ಈಗ ಮತ್ತೊಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. ಕಾಡಿನಲ್ಲಿ ಒಂದು ದೊಡ್ಡ ಆನೆ ಸತ್ತೋಯ್ತು ಅಂದ್ಕೊಳ್ಳಿ. ಈ ನಮ್ಮ ಸಹಕಾರ ಪದ್ಧತಿ ಅಥವಾ ಫುಡ್ ಚೈನ್ ಕೂಡ ಒಂದು ಸಹಕಾರ ಪದ್ಧತಿಗೆ ಒಂದು ಇಂಡೈರೆಕ್ಟ್ ಎಕ್ಸಾಂಪಲ್ ಅಂತ ನಾವು ಕೊಡ್ಬೋದು. ಈಗ ದೊಡ್ಡ ಪ್ರಾಣಿ ಸತ್ತೋಯ್ತು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಆನೆ. ಈಗ ಫಾರ್ ಎಕ್ಸಾಂಪಲ್ ಆನೆ ತೀರೋಯ್ತಂದರೆ ಎಷ್ಟು ಪ್ರಾಣಿ ಪಕ್ಷಿಗಳಿಗೆ ಆನೆ ಆಹಾರ ಆಗುತ್ತೆ ಗೊತ್ತಾ ಗೆಳೆಯರೆ? ಈಗ ಎಷ್ಟೋ ಪ್ರಾಣಿಗಳು ಆಹಾರ ಡೆತ್ ಆಗೋದ್ರಿಂದ ಅವುಗಳ ಮಾಂಸವನ್ನು ತಿಂತವೆ. ಅದು ಫುಲ್ ಡಿಕಂಪೋಸ್ ಆದರೂ ಕೂಡ ಅದ್ರ ಮೇಲೆ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತವೆ. ಹೀಗಾಗಿ ಇದು ಎಲ್ಲ ಸಹಕಾರ ಪದ್ಧತಿಗೆ ಒಂದು ಉದಾಹರಣೆ ಆಗಿದೆ ಗೆಳೆಯರೆ. ಅಕಸ್ಮಾತ್ ಆನೆ ಡಿಕಂಪೋಸ್ ಆಗಿದೆ, ಏನು ಪ್ರಾಣಿ ತಿಂದಿಲ್ಲ, ನೀವೇ ಒಂದು ಥಿಂಕ್ ಮಾಡಿ ಹೇಗಿರ್ಬೋದು ಆ ಸ್ಥಳ. ಮನೆಯಲ್ಲಿ ಒಂದು ಇಲಿ ಸತ್ತೋದ್ರೆ ಅಥವಾ ಒಂದು ಹಲ್ಲಿ ಸತ್ತೋದ್ರೆ ಆ ಸ್ಥಳದಲ್ಲಿ ನಿಲ್ಲಕ್ಕಾಗಲ್ಲ. ಒಂದು ಆನೆ ಸತ್ತೋದ್ರೆ ಪರಿಸ್ಥಿತಿಗಳು ಹೇಗಾಗ್ಬೋದು? ಸೊ ಇದು ಕೂಡ ಒಂದು ಸಹಕಾರ ಪದ್ಧತಿಯೇ. ಒಂದೊಂದೊಂದು ಜೀವಿಸಿ ಬದುಕುವುದು, ಒಂದೊಂದೊಂದು ಜೀವಿಸಿ ಬದುಕುವುದಕ್ಕಿಂತ ಒಂದೊಂದೊಂದು ಅವಲಂಬಿಸಿ ಬದುಕುವುದು ಇದೆಯಲ್ಲ, ಅದು ಕೂಡ ಸಹಕಾರ ಪದ್ಧತಿಯಾಗಿದೆ ಗೆಳೆಯರೆ. ಈಗ ವಲ್ಚರ್ ಹೀಗೆ ಇರಲ್ಲ. ವಲ್ಚರನ್ನು ತಿನ್ನಕ್ಕೆ ಇನ್ನೊಂದು ಪ್ರಾಣಿ ಯಾವುದಾದ್ರು ಬರುತ್ತೆ, ಚಿರತೆ ಬರುತ್ತೆ, ತೋಳಗಳು ಬರ್ತವೆ ವಲ್ಚರ್ನ ತಿನ್ನಕ್ಕೆ. ವಲ್ಚರ್ ಅಂದರೆ ರಣಹದ್ದುಗಳನ್ನು ತಿನ್ನೋಕ್ಕೆ. ಹಾಗಾಗಿ ಇದು ಕೂಡ ಒಂದು ಸಹಕಾರ ಪದ್ಧತಿ. ಇವೆಲ್ಲ ಡೈರೆಕ್ಟ್ ಸಹಕಾರ ಪದ್ಧತಿ ಅಲ್ಲ, ಇಂಡೈರೆಕ್ಟ್ ಸಹಕಾರ ಪದ್ಧತಿ. ಇದಂದರೆ ಸಹಕಾರ ಹೇಗೆ ಪ್ರಕೃತಿಯಿಂದ ಡಿರೈವ್ ಆಗಿದೆ ಅಥವಾ ಮೊಟ್ಟ ಮೊದಲ ಬಾರಿಗೆ ಸಹಕಾರ ಪದ್ಧತಿಯನ್ನು ಪರಿಸರಗಳು ಹೇಗೆ ಅಳವಡಿಸಿಕೊಂಡವು ಎನ್ನುವುದಕ್ಕೆ ಇದು ಫಾರ್ ಎಕ್ಸಾಂಪಲ್ ಆಗಿದೆ. ಈಗ ನೋಡಿ, ಈಗ ಆಧುನಿಕ ಕಾಲದಲ್ಲಿ ಸಹಕಾರವನ್ನು ಅವ್ರು ಇವ್ರು ಕಂಡು ಹುಡುಕ್ತಾ ಆ ದೇಶದಲ್ಲೂ ಈ ದೇಶದಲ್ಲಿ ಎಲ್ಲ ಆಗಿದೆ ಅಂಥೇಳಿ ಹೇಳಿದರು, ಪುಸ್ತಕಗಳು ಹೇಳಿದರು.
ಅದನ್ನು ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿಕೊಂಡ ಕೀರ್ತಿ ಪ್ರಕೃತಿಗೆ ಸಲ್ಲುತ್ತದೆ. ಸಹಕಾರ ಪದ್ಧತಿಯನ್ನು ಅಳವಡಿಸಿಕೊಂಡ ಕೀರ್ತಿ ಪ್ರಕೃತಿಗೆ ಸಲ್ಲುತ್ತದೆ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿ, ಈ ಫುಡ್ ಚೈನು ಕೂಡ ಹಾಗೆ. ಈಗ ಈ ಫುಡ್ ಚೈನ್ ಕೂಡ ನೀವು ಅದೊಂದು ಸಹಕಾರ ಪದ್ಧತಿಗೆ ಒಂದು ಉದಾಹರಣೆಯಾಗಿರ್ತದೆ. ಒಂದೊಂದು ಜೀವಿಗಳನ್ನು ಅವಲಂಬಿಸಿ ಬದುಕುವುದು ಕೂಡ ಒಂದು ಸಹಕಾರ ಪದ್ಧತಿಯ ಮೂಲ ತತ್ವಕ್ಕೆ ಉದಾಹರಣೆಯಾಗಿವೆ. ಈಗ ಈ ವಲ್ಚರ್ಗಳು ಹಾಗೆ. ನೀವು ಈಗ ನಾನು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ರಣಹದ್ದುಗಳ ಸಂರಕ್ಷಣಾ ತಾಣ ಎಲ್ಲಿದೆ ಕರ್ನಾಟಕದಲ್ಲಿ? ರಣಹದ್ದುಗಳ ಸಂರಕ್ಷಣಾ ತಾಣ ರಾಮದೇವರ ಬೆಟ್ಟ, ರಾಮದುರ್ಗದಲ್ಲಿದೆ. ಇಲ್ಲಿ ರಾಮನಗರ ಜಿಲ್ಲೆಯಲ್ಲಿ. ನಾನು ಈಗ ಹೀಗೆ ಇದು ಮಾಡ್ತಾ ಇರುವಾಗ ಒಂದೊಂದು KPSC ಮುಂತಾದ ಎಕ್ಸಾಮ್ಗಳಿಗೂ ಒಂದೊಂದು ಕ್ವಶನ್ ಹೇಳ್ತಾ ಇರ್ತೀನಿ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಗೆಳೆಯರೆ, ನಿಮಗೆ ಅಗತ್ಯ ಇದೆ. ಮತ್ತು ನಾನು ಎಲ್ಲ ಶಾರ್ಟ್ ವಿಡಿಯೋ ಮಾಡ್ತೀನಿ. ಕಾರಣ ಇಷ್ಟೇ, ನೀವು ಎಲ್ಲರೂ ಹೋಗುವಾಗ ಬಸ್ನಲ್ಲಿ ಸುಮ್ಮನೆ ಮಲಗೋಕ್ಕಿಂತ ಇಯರ್ಫೋನ್ ಸಿಕ್ಸ್ಕೊಬಿಡಿ, ನಿಮಗೆ ಈ ವಿಡಿಯೋಗಳನ್ನು ನೋಡ್ಬೋದಾಗಿದೆ. ಈಗ ನೀವು ನೋಡ್ತಾ ಇದ್ದೀರಿ, ಇದು ರೈತರ ಮಿತ್ರ ಎರೆಹುಳ. ರೈತನ ಮಿತ್ರ ಎರೆಹುಳ ಅನ್ನೋದಕ್ಕೆ ಕೂಡ ಒಂದು ಸಹಕಾರ ಪದ್ಧತಿ ಅಂತ ನಾನು ಹೇಳ್ಬೋದಾ? ಒಂದು ಭೂಮಿಗೆ ಬಿದ್ದ ಮಣ್ಣನ್ನು ಎರೆಹುಳಗಳು ವಿಘಟಿಸಿ ಅದನ್ನು ಫಲವತ್ತತೆ ಮಾಡಿ ರೈತನಿಗೆ ಉಪಯುಕ್ತವಾಗೋಕ್ಕೆ ಒಂದು ಉಪಯುಕ್ತ ಭೂಮಿಯಾಗಿ ಪರಿವರ್ತಿಸು ಕೂಡ ಒಂದು ಸಹಕಾರದ ಒಂದು ಸಹಕಾರದ ಕಾರ್ಯ ಅಂತ ನಾವು ಹೇಳ್ಬೋದಲ್ಲ ಗೆಳೆಯರೆ. ಸಹಕಾರದಲ್ಲಿ ಈ ಪದ್ಧತಿಯಂತೆ ರೈತ ಏನು ಮಾಡ್ತಾನೆ, ಭೂಮಿಗೆ ಗೊಬ್ಬರ ಹಾಕ್ತಾನೆ. ಆಗ ಒಂದಕ್ಕೊಂದು ಅವಲಂಬಿತ ಆಗಿದೆಯಾ? ರೈತ ಭೂಮಿಗೆ ಗೊಬ್ಬರ ಹಾಕ್ತಾನೆ, ಅದಕ್ಕೆ ಪ್ರತಿಯಾಗಿ ಎರೆಹುಳಗಳು ಆ ಗೊಬ್ಬರವನ್ನು ವಿಘಟಿಸಿ ರೈತನಿಗೆ ಉಪಯುಕ್ತ ಪೋಷಕಾಂಶಗಳನ್ನಾಗಿ ಮಾಡ್ತವೆ. ಆದ್ದರಿಂದ ಎರೆಹುಳ ಕೂಡ ಮತ್ತು ರೈತನ ಸಂಬಂಧ ಕೂಡ ಸಹಕಾರದ ಬಂಧನದಲ್ಲಿಯೇ ಬಂಧಿತವಾಗಿದೆ ಅಂತೇಳಿ ನಾವು ಹೇಳ್ಬೋದು ಗೆಳೆಯರೆ. ಈಗ ಎರೆಹುಳಗಳಿಂದ ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಅಕಸ್ಮಾತ್ ಎರೆಹುಳಗಳು ಇಲ್ಲ ಅಂದ್ಕೊಳ್ಳಿ. ರೈತ ಹಾಕಿದ ಗೊಬ್ಬರಗಳು ಭೂಮಿಯಲ್ಲಿ ವಿಘಟನೆ ಹೊಂದದೇ ಹೋದಾಗ ಆ ಗೊಬ್ಬರ ಹಾಕಿ ಏನು ಫಲವಾಗುತ್ತೆ? ಆಗ ಎರೆಹುಳಗಳು ಇಲ್ಲದಿದ್ದಾಗ ಭೂಮಿಯ ರಾಸಾಯನಿಕ ಗೊಬ್ಬರವನ್ನು ಕೇಳ್ತದೆ. ಈಗಿನ ಕಾಲದಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಸುವಿಕೆ ಹೆಚ್ಚಾಗಲಿಕ್ಕೆ ಕಾರಣ ಭೂಮಿಯಲ್ಲಿ ಎರೆಹುಳಗಳು ಇಲ್ಲದಿರುವುದು. ಗೊತ್ತಾಯ್ತು ಗೆಳೆಯರೆ? ಆದ್ದರಿಂದ ಭೂಮಿಯಲ್ಲಿ ಎರೆಹುಳಗಳು ಜಾಸ್ತಿ ಆಗಬೇಕು ಅಥವಾ ಅದರಿಂದ ರೈತನಿಗೆ ಲಾಭ ಆಗಬೇಕಂದ್ರೆ ರೈತನು ಗೊಬ್ಬರವನ್ನು ಭೂಮಿಗೆ ಹಾಕಬೇಕು. ಆಗ ನಾನು ಹೇಳ್ತಿದ್ದೆ, ಫುಡ್ ಚೈನ್ ಬಗ್ಗೆ ಹೇಳ್ತಿದ್ದೆ ಗೆಳೆಯರೆ. ಫುಡ್ ಚೈನ್ ಇದೆಯಲ್ಲ, ಇದರಲ್ಲಿ ಈಗ ಅಕಸ್ಮಾತ್ ಯಾವುದೇ ಒಂದು ಅಂಶ ಜಾಸ್ತಿ ಆದರೂ ಕೂಡ, ಫುಡ್ ಚೈನಲ್ಲಿ ಯಾವುದೇ ಒಂದು ಅಂಶ ಜಾಸ್ತಿ ಆದರೂ ಕೂಡ ಅದು ಮಾನವ ಸಂಕುಲನಕ್ಕೆ ಕೆಟ್ಟದಾಗ್ತದೆ. ಫಾರ್ ಎಕ್ಸಾಂಪಲ್, ಮಿಡತೆ ದಾಳಿ ನೀವು ಕೇಳಿರಬೇಕು ಪೇಪರಲ್ಲಿ. ಎಷ್ಟೋ ಜನ ಬೆಳೆ ಕಳ್ಕೊಂಡಿದ್ದಾರೆ. ಬರ್ಡ್ ದಾಳಿಯಿಂದ ಭತ್ತದ ಕೃಷಿಕರು, ರಾಗಿ, ಇತರ ಬೆಳೆಗಾರರು ಅವುಗಳಿಂದ ಎಷ್ಟು ಕಷ್ಟ ಅನುಭವಿಸ್ತಾರೆ ಗೊತ್ತಾ ಗೆಳೆಯರೆ. ಸ್ನೇಕ್ ಜಾಸ್ತಿ ಆದರೂ ಕಷ್ಟ ಇದೆ. ಗಿಡುಗ ಅಥವಾ ಔಲ್ ಅಥವಾ ಗೂಬೆಗಳು ಜಾಸ್ತಿ ಆದರೂ ಎಷ್ಟು ಕಷ್ಟ ಇದೆ. ಒಂದು ಮನೇಲಿ ಕೋಳಿ ಸಾಕಂಗಿಲ್ಲ ಅಥವಾ ಅವು ಲಾಸ್ಟಿಗೆ ಮನುಷ್ಯನ ಮೇಲೆ ದಾಳಿ ಮಾಡ್ಬೋದು, ಅದು ನಂಬೋಕ್ಕಾಗಲ್ಲ. ಮಶ್ರೂಮ್ ಜಾಸ್ತಿ ಆದರೂ ಕೆಲವು ವಿಕಿರಣ ಪೂರಿತ ಮಶ್ರೂಮ್ಗಳಿವೆ, ಕೆಟ್ಟದಾಗ್ತದೆ ಕೆಲವು. ಅದು ಆಯ್ತಲ್ಲ. ಮತ್ತೀಗ ಹುಲ್ಲು ಜಾಸ್ತಿ ಆದರೂ ಕಷ್ಟ ಅಲ್ವ ಗೆಳೆಯರೆ. ಹುಲ್ಲು ಜಾಸ್ತಿ ಆದರೂ ಕಳೆ ಕೀಳೋಕ್ಕೆ ಕೃಷಿಕರಿಗೆ ಗೊತ್ತಿರುತ್ತೆ. ಹುಲ್ಲು ಜಾಸ್ತಿ ಆದಂಗೂ ಮಾನವ ಸಂಕುಲಕ್ಕೆ ಎಷ್ಟು ತೊಂದರೆ ಇದೆ ಅಂತೇಳಿ ಹೇಳಿದರೆ, ಹುಲ್ಲುಗಳಿಗೆ ಕೃಷಿಕರು ಎಷ್ಟೋ ಖರ್ಚು ಮಾಡ್ತಾರೆ ಗೆಳೆಯರೆ. ಆದ್ದರಿಂದ ಪ್ರಕೃತಿಯಲ್ಲಿ ಯಾವುದೇ ಜಾಸ್ತಿ ಆದರೂ ಕಷ್ಟ ಇದೆ.
ಪ್ರಕೃತಿಯಲ್ಲಿ ಸಮತೋಲಿತವಾಗಿ ಜೀವಿಸೋ ಉದ್ದೇಶದಿಂದ ಸಮತೋಲಿತವಾಗಿ ಇರಬೇಕಾದ್ರೆ ನಮಗೆ ಸಹಕಾರ ಪದ್ಧತಿಯನ್ನು ಅಳವಡಿಸಿಕೊಂಡು ಒಂದನ್ನೊಂದು ಅವಲಂಬಿತವಾಗಿ ಜೀವಿಸಿರುವುದು ಕೂಡ ತುಂಬ ಅವಶ್ಯಕವಾಗಿರುತ್ತದೆ. ಆದ್ದರಿಂದ ನಾನು ಸಹಕಾರ ಪದ್ಧತಿಯನ್ನು ಇಲ್ಲೂ ಕೂಡ ನಾವು ನೋಡ್ಬೋದಾಗಿದೆ ಗೆಳೆಯರೆ. ಹಾಗೆ ಇದನ್ನೆಲ್ಲ ಗಮನಿಸಿದಾಗ ನಮಗೆ ಸಹಕಾರ ಪದ್ಧತಿಯಿಂದ ಮೇಲಿಂದ ಈಗ ನಾವು ತುಂಬ ಎಕ್ಸಾಂಪಲ್ ನೋಡಿದ್ವಿ, ಆನೆಗಳದ್ದು ನೋಡಿದ್ವಿ, ಈಸ್ಟ್ ಬ್ಯಾಕ್ಟೀರಿಯಾದ್ಗಳದ್ದು ನೋಡಿದ್ವಿ, ಮತ್ತು ಈ ಥರ ಆನೆಗಳು ನೀರಿಗಾಗಿ ಮೈಗ್ರೇಷನ್ಗೆ ಹೋಗೋದು ನೋಡಿದ್ವಿ. ಮಾನವ ಮತ್ತು ಪ್ರಕೃತಿಗಳ ನಡುವಿನ ಸಂಬಂಧಗಳನ್ನು ನೋಡಿದ್ವಿ. ಇದನ್ನೆಲ್ಲ ನೋಡಿದಾಗ ನಮಗೆ ತಿಳಿಯುವುದೇನೆಂದರೆ ಗೆಳೆಯರೆ, ಸಹಕಾರ ಪದ್ಧತಿ ಇದೆಯಲ್ಲ, ಮೇಯ್ನಾಗಿ ನಿಂತಿರುವುದೇ ನಾವು ಎಲ್ಲರಿಗಾಗಿ, ಎಲ್ಲರೂ ನಮಗಾಗಿ ಎಂಬ ಪದ್ಧತಿಯ ಮೂಲಕ ಅಥವಾ ಒಂದು ಯುಕ್ತಿಯ ಮೂಲಕ ಅಥವಾ ಒಂದು ತತ್ವದ ಮೂಲಕವೇ ನಿಂತಿದೆ. ಇಲ್ಲಿ ಒಂದು ಪ್ರಕೃತಿ ಹಾಗೆ, ಪ್ರಕೃತಿ ಎಲ್ಲರಿಗಾಗಿ, ಎಲ್ಲರೂ ಪ್ರಕೃತಿಗಾಗಿ, ನಾವು ಎಲ್ಲರೂ ಅಥವಾ ಪ್ರಾಣಿ ಪಕ್ಷಿಗಳು ಎಲ್ಲವೂ ಪ್ರಕೃತಿಗಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿವೆ. ಒಂದು ಮರದಡಿ ಒಂದು ಪ್ರಾಣಿ ಪಕ್ಷಿ ಆಶ್ರಯ ತಗೊಂಡ್ರೆ ಅಲ್ಲೇ ಅದು ಮೂತ್ರ ವಿಸರ್ಜನೆ ಮಾಡಿದ್ರೆ ಆ ಮರಕ್ಕೆ ಆಶ್ರಯ ಕೊಟ್ಟ ಮರಕ್ಕೆ, ಹಣ್ಣು ಹಂಪಲು ಕೊಟ್ಟ ಮರಕ್ಕೆ ಅಲ್ಲೇ ಗೊಬ್ಬರ ದೊರೆಯುತ್ತದೆ. ಅಲ್ಲೇ ಅದಕ್ಕೆ ಆಶ್ರಯ ಕೊಟ್ಟದ ಫಲವಾಗಿ ಆ ಮರಕ್ಕೆ ತನ್ನ ಆಹಾರವನ್ನು ಆ ಮರ ಪಡೆದುಕೊಳ್ತದೆ. ಆದ್ದರಿಂದ ನಾವು ತಿಳಿಯಬೇಕಾಗಿದ್ದು ಇಷ್ಟೇ ಗೆಳೆಯರೆ, ಈ ಪ್ರಕೃತಿ ನಮಗೆ ಇಡೀ ಪ್ರಪಂಚವನ್ನು, ಸಹಕಾರವನ್ನು ಮೊಟ್ಟ ಮೊದಲ ಬಾರಿಗೆ ಬೋಧಿಸಿದ ಕೀರ್ತಿ ಪ್ರಕೃತಿಗೆ ತಲುಪ್ತದೆ. ಆಧುನಿಕ ಜಗತ್ತಲ್ಲಿ ಬೇರೆ ಇದ್ದಾರೆ, ನಾನು ಪ್ರಾಕೃತಿಕವಾಗಿ ಹಿಂದಿದು ಕೇಳ್ತಾ ಇದ್ದೀನಿ. ಆಧುನಿಕ ಜಗತ್ತಲ್ಲಿ ರಾಬರ್ಟ್ ಓವನ್ ಅಂತ ಹೇಳ್ತಾರೆ ಗೆಳೆಯರೆ. ಈಗ ಇದು ಪ್ರಾಕೃತಿಕವಾಗಿ ಬಂದಿರೋದು, ಫಸ್ಟ್ ಡಿರೈವ್ ಮಾಡಿರೋದು ಎಲ್ಲಿರೋದು ಅಂದರೆ ಪ್ರಕೃತಿಯಿಂದ ಡಿರೈವ್ ಮಾಡಲಾಗಿದೆ. ಹಾಗಾಗಿ ಇದು ಸಹಕಾರ ಯಾವ ತತ್ವದ ಮೇಲೆ ರೂಪಿತವಾಗಿದೆ? ನಾವು ಎಲ್ಲರಿಗಾಗಿ, ಎಲ್ಲರೂ ನಮಗಾಗಿ. ಹಾಗೆ ಈಗ ಇಂಪಾರ್ಟೆಂಟ್ ಕ್ವಶನ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಇವತ್ತು ಮಾಡಿರೋ ಪೋರ್ಷನ್ನಲ್ಲಿ ಬರುವ ಏಕೈಕ ಕ್ವಶನ್, ಸಹಕಾರದ ಮೂಲತತ್ವ ಏನು? ಸಹಕಾರದ ಮೂಲತತ್ವ ನಾವು ಎಲ್ಲರಿಗಾಗಿ, ಎಲ್ಲರೂ ನಮಗಾಗಿ. ನಾವು ಎಲ್ಲರಿಗಾಗಿ, ಎಲ್ಲರೂ ನಮಗಾಗಿ. ಮೇನ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ ಅಷ್ಟೇ. ಇವತ್ತಿನ ಕ್ಲಾಸ್ ಇಷ್ಟೇ ಗೆಳೆಯರೆ. ಮೇಯ್ನಾಗಿ ಮುಂದಿನ ಭವಿಷ್ಯಕ್ಕೆ ಸಹಕಾರ ಒಂದೇ ಮಾರ್ಗ. ಸಹಕಾರಂ ಗೆಲ್ಗೆ, ಸಹಕಾರಂ ಬಾಳ್ಗೆ. ಸೈನಿಂಗ್ ಆಫ್.